ಫ್ರೆಂಡ್ಸ್ ಫಾಗೆಲ್ಲ ಕಮ್ಮಿ ಆಯಿತು. ಸೂರ್ಯ ಹೊರಗಡೆ ಬಂದ್ಬಿಟ್ಟು ಮೋಡಗಳನ್ನ ಇದು ಮಾಡಿಕೊಂಡು ತಿಳ್ಕೊಂಬಿಟ್ಟು ಹೊರಗಡೆ ಬಂದವನೆ. ಸೊ ಎಕ್ಸಾಕ್ಟ್ಲಿ ಟೈಮ್ ಬಂದ್ಬಿಟ್ಟು 7:23 ಬೆಳಗ್ಗೆ. ನಾನಿವಾಗ ದಾಬಾಸ್ಪೇಟೆ ಬಿಟ್ಟು ಆಲ್ರೆಡಿ 5-10 ನಿಮಿಷ ಆಯಿತು. ಗುರು ಹಿಂಗೆ ಹೇಳ್ತೀನಿ ಅಂತ ಬೇಜಾರಾಗಬೇಡಿ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಈ ನಾರ್ಮಲಾಗೆ ನೀವು ರೋಡಲ್ಲಿ ಹೋಗ್ತಾ ಇರ್ತೀರ, ಸೊ ಯಾವುದೋ ಅಜ್ಜನೋ ಅಜ್ಜಿನೋ ಕೈಲಾಗ್ದವರು ಕೈ ಹಾಕ್ತಾರೆ. ಸೊ ಅಲ್ಲಿವರೆಗೂ ನಿಲ್ಸಪ್ಪ, ಅಲ್ಲಿವರೆಗೂ ಬಿಡಪ್ಪ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ನೀವೇನೋ ಮಾನವೀಯತೆ ದೃಷ್ಟಿಯಿಂದ ಅವ್ರನ್ನ ಕರ್ಕೊಳ್ತೀರಾ? ನನಗೆ ಗೊತ್ತಿರೋ ಥರ ಒಂದು ಇನ್ಸಿಡೆಂಟ್ ಆಗಿತ್ತು, ಅದಕ್ಕೆ ನಾನು ಈ ವಿಷಯ ಹೇಳ್ತಾ ಇದ್ದೀನಿ. ನೀವು ಮಾನವೀಯತೆ ತೋರಿಸ್ಬಿಟ್ಟು ಅವ್ರನ್ನ ಕರ್ಕೋತೀರ, ಹತ್ತಿಸ್ಕೋತೀರ. ಅವ್ರದ್ದು ಪ್ರಾಬ್ಲಮ್ ಏನಂತಂದರೆ, ಅವರಿಗೆ ಬೈಕಲ್ಲಿ ಕುತ್ಕೊಳೋದು ಅಷ್ಟಾಗಿ ಗೊತ್ತಿರಲ್ಲ, ಕ್ಲಿಯರ್ ಐಡಿಯಾ ಇರೋದಿಲ್ಲ. ನೀವೇನು ಮಾಡ್ತೀರಾ, ಕುತ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಹೋಗ್ತೀರ. ನಾನು ಇನ್ಸಿಡೆಂಟ್ ಆಗಿರೋದು ಹೇಳ್ತಾ ಇದ್ದೀನಿ. ಆವಾಗ ಆ ಇನ್ಸಿಡೆಂಟಲ್ಲಿ ಏನಾಯಿತು, ಕರ್ಕೊಂಡು ಹೋಗಿದ್ದಾನೆ ಅರ್ಜುನ್ನ. ನನ್ನ ದೂರ ಫ್ರೆಂಡೇ ಆಗಬೇಕು, ಬಟ್ ಅಷ್ಟೊಂದೇನು ಕ್ಲೋಸ್ ಇರಲಿಲ್ಲ. ಬಟ್ ಅವನಿಗೆ ಆಗಿರೋ ವಿಷಯನೇ ಹೇಳ್ತಾ ಇದ್ದೀನಿ. ಹತ್ತಿಸ್ಕೊಂಡು ಹೋಗ್ಬೇಕಾದಾಗ ಬೈಕ್ ಸ್ಕಿಟ್ ಆಯ್ತು. ಇಬ್ಬರು ಬಿದ್ದಾಗ ಇವನಿಗೆ ಸಣ್ಣ ಪುಟ್ಟ ಏಟಾಗಿತ್ತು. ಅವಜ್ಜ ಸ್ಪಾಟ್ ಆಗಿತ್ತು, ಸ್ಪಾಟ್ ಡೆತ್ ಆಯಿತು. ಆಲ್ರೆಡಿ ಹತ್ತತ್ರ ಒಂದು 70-75 ವರ್ಷ ಅವಜ್ಜಗೆ ನಡೆಯೋಕ್ಕೆ ಕೂಡ ಕರೆಕ್ಟಾಗಿ ಆಗ್ತಾ ಇರಲಿಲ್ಲ. ಆಮೇಲೆ ಏನು ಮಾಡ್ತಾರೆ, ಅವ್ರ ಮನೆಯವರು, ನಾನು ಹೇಳ್ತಾ ಇಲ್ಲ ಅದನ್ನು ಮಾನವೀಯತೆ ದೃಷ್ಟಿಯಿಂದಲೇ ಥಿಂಕ್ ಮಾಡಿ ಅಂತ ಹೇಳ್ತಾ ಇಲ್ಲ, ಅವನು ಮಾನವೀಯತೆ ದೃಷ್ಟಿಯಿಂದ ಥಿಂಕ್ ಮಾಡಿ ಆ ಅಜ್ಜನ್ನ ಕೊಂಡೋಗ್ಕೊಂಡು ಕರ್ಕೊಂಡೋಗಿ, ಏನೋ ಗ್ರಾಚಾರ ಕೆಟ್ಟಿತ್ತು, ಬೀಳ್ತಾನೆ. ಗ್ರಾಚಾರ ಕೆಟ್ಟಾದ್ಮೇಲೆ ಬಿದ್ದಾಗ ಇನ್ನೂ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ ಅವ್ರ ಫ್ಯಾಮಿಲಿಯವರು. ಮತ್ತೆ ಅವನಿಗೂ ಸ್ವಲ್ಪ ದುಡ್ಡೆಲ್ಲ ಖರ್ಚು ಮಾಡ್ತಾರೆ, ಅವನಿಗೂ ಸೀರಿಯಸ್ ಆಗಬೇಕಾಗಿತ್ತು. ಅದಾದಮೇಲೆ ಇನ್ನೊಂದು ಏನಾಗಿರುತ್ತೆ ಅಂದರೆ, ಈ ಮನೆಯವ್ರು ಸರಿ ಇದ್ರೂ ಈ ಅಕ್ಕಪಕ್ಕ ಇರೋ ಜನಗಳು ಸರಿ ಇರೋಲ್ಲ. ಅವರು ಆ ಅಜ್ಜನ ಮನೆಯವರಿಗೆ ಫಿಟ್ಟಿಂಗ್ ಇಟ್ಕೊಟ್ಬಿಟ್ಟವ್ರೆ. ಏನಂತ, ಕೇಸ್ ಹಾಕೋ ದುಡ್ಡು ಬರುತ್ತೆ ಅಂತ. ಅವನು ಹೋದ, ಕೇಸ್ ಮಾಡಿಸಿದ್ಮೇಲೆ ಅವನು ಸ್ವಲ್ಪ ಕರ್ಕೊಂಡೋಗಿದ್ದ ತಪ್ಪಿಗೆ ಅವನು 5 ಲಕ್ಷ ಪರಿಹಾರ ಹಣ ಅಂತ ಕೊಡಬೇಕಾಯ್ತು. ನೀವು ನೋಡ್ದಂಗೆ ಸ್ವಲ್ಪ ಇವರೇನೋ ಕೋಟ್ಯಾಧಿಪತಿ ಫ್ಯಾಮಿಲಿ ಅಲ್ಲ, ಅಥವಾ ಮನೆ ಕಡೆ ಚೆನ್ನಾಗಿದ್ದವ್ರೇನಲ್ಲ. ಆ ಸಮಯದಲ್ಲಿ ಏನು ಮಾಡ್ತಾರೆ ಅಂದರೆ, ಪಾಪ ಕೋಟಿಂದ ಹಣ ಕಟ್ಟೋದಕ್ಕೆ ಇವರು ಮತ್ತು ಈ ಹಾಸ್ಪಿಟ್ಲಿಗೂ ಎಲ್ಲ ಇರೋದ್ರಿಂದ ಅವ್ರದ್ದೊಂದು ಹೊಲ ಇರುತ್ತೆ, ಹತ್ರ 1-1.5 ಎಕರೆ ಹೊಲ ಇರುತ್ತೆ. ಅದನ್ನು ಮಾರ್ತಾರೆ. ಅದನ್ನು ಮಾರಿ ಅಜ್ಜಿಗೆ 5 ಲಕ್ಷ ಫ್ಯಾಮಿಲಿಯರಿಗೆ ಕೊಡ್ತಾರೆ. ಅದ್ರ ಜೊತೆಗೆ ಒಂದೇನಿದೆ ಹಾಸ್ಪಿಟ್ಲದು ಪಾಪ ಇದಾಗುತ್ತೆ. ಫ್ರೆಂಡ್ಸ್, ಮಾನವೀಯತೆ ಅನ್ನೋದಿಲ್ಲ ಫ್ರೆಂಡ್ಸ್. ನೀವು ತೋರಿಸ್ತೀರ ಅಷ್ಟು ಮಾನವೀಯತೆಯ, ಎಲ್ಲರೂ ತೋರಿಸಲ್ಲ. ಮಾನವೀಯತೆ ಅನ್ನೋದು ಇರಲಿ, ಬಟ್ ಎಲ್ಲ ವಿಷಯದಲ್ಲೂ ಅಲ್ಲ. ನಿಮ್ದು ಆಚಾರ ಕೆಟ್ಟರೆ ಏನು ಮಾಡೋಕ್ಕಾಗಲ್ಲ. ನಾನು ಅವ್ರು ಬೈಕೊಂಡ್ರೂ ಪರವಾಗಿಲ್ಲ, ಶಾಪ ಹಾಕಿರೋ ಪರವಾಗಿಲ್ಲ, ಏನೂ ಮಾಡೋಂಗಿಲ್ಲ. ಅದು ಆ ಟೈಮಲ್ಲಿ ನೀಟು ಕ್ಲಿಯರ್ ಕಂಪ್ಲೀಟ್ಲಿ ಏನು ಮಾಡಬೇಕಾಗುತ್ತೆ, ಸ್ವಲ್ಪ ಸ್ವಾರ್ಥಿಗಳಾಗಲೇಬೇಕಾಗುತ್ತೆ. ನಾನು ನಂದು ಅಂತ ನೋಡಲೇಬೇಕಾಗುತ್ತೆ. ಪ್ರಪಂಚ ಇರೋದೇ ಹಂಗೆ. ನಾವ್ಯಾಕೆ ಉಲ್ಟಾ ಹೋಗೋಣ, ನಾವು ಹಂಗೆ ಹೋಗೋಣ. ಸ್ವಾರ್ಥಿಗಳ ಪ್ರಪಂಚದಲ್ಲಿ ಸ್ವಾರ್ಥನೇ ನಾವು ಬಳಸ್ಕೋಣ. ಯಾರು ಏನು ಥಿಂಕ್ ಮಾಡಲ್ಲ. ಮಾನವೀಯತೆ ಅನ್ನೋದು ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ. ಬಿಟ್ಬಿಡಿ ಅದನ್ನ. ಮಾನವೀಯತೆ ಅನ್ನೋದು ನಿಮ್ಮ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿ. ಅದನ್ನು ಬಿಟ್ಟರೆ ಇನ್ನು ಬೇರೆ ಏನೂ ಬರೋಲ್ಲ ಜೀವನದಲ್ಲಿ, ಅದಂತೂ ಗ್ಯಾರಂಟಿ. ಯಾರೋ ಕಷ್ಟ ಅಂತ ಬಂದರೆ ಯಾರೂ ಬರೋಲ್ಲ ಕಷ್ಟದಲ್ಲಿ. ಸ್ವಂತ ಅಣ್ತಂಬುಳೇ ಆಗಲ್ಲ ಅವರು ಈಗಿನ ಕಾಲದಾಗೆ. ಬೇರೆ ಬಂದು ಆಗ್ತಾರ, ಅದೊಂದು ತಿಂಗಳ ಮಾಡೋಕ್ಕೋಗ್ಬೇಕು. ನಿಮ್ಮ ಜೀವನ, ನಿಮ್ಮ ಇಷ್ಟ, ನಿಮ್ಮ ಲೈಫು. ಬಟ್ ಪಾಸಿಟಿವ್ ವೇಯಲ್ಲಿ ತೊಗೊಂಡೋಗಿ. ಕಷ್ಟ ಅನ್ನೋದನ್ನ ದೇವ್ರು ಎಲ್ಲರಿಗೂ ಕೊಡ್ತಾನೆ. ಕಷ್ಟ ಅನ್ನೋದನ್ನ ದೇವ್ರು ಪ್ರತಿಯೊಬ್ಬರಿಗೂ ಕೊಡ್ತಾನೆ ಮನುಷ್ಯರಿಗೆ. ಕಷ್ಟದ ಸಮಯದಲ್ಲಿ ಯಾರು ಸ್ವಲ್ಪ ಇದ್ಬಿಟ್ಟು ಜಯಿಸ್ತಾನೆ, ಅವನಿಗೆ ನಿಜ ಹೇಳ್ತಾ ಇದ್ದೀನಿ, ತುಂಬ ಒಳ್ಳೆ ಆಗುತ್ತೆ. ತುಂಬ ಅಂದರೆ ತುಂಬ ಒಳ್ಳೇದು. ಇದನ್ನು ಥಿಂಕ್ ಮಾಡ್ಕೋಬೇಕು. ಯಾಕೆ ಅಂತಂದರೆ, ನನಗೆ ಗೊತ್ತಿರೋದು ನಾವು ಅದೇ ಒಂದು ಇದರಲ್ಲಿ ಬಂದಿರ್ತೀವಿ.
ನಾನು ಕಷ್ಟ ಅನುಭವಿಸ್ಕೊಂಡು ಬಂದಿದ್ದೀನಿ. ಒಂದು ಟೈಮಲ್ಲಿ ತುಂಬ ಚೆನ್ನಾಗಿದ್ದೆ, ಒಂದು ಟೈಮಲ್ಲಿ ತುಂಬ ಕೈ ಬಿಟ್ಬಿಟ್ಟಿದ್ದ ದೇವರು ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಕೈ ಬಿಟ್ರಲ್ಲ, ನಿನ್ನವ್ರು ಯಾರು ಅಂತ ನಿನಗೆ ತೋರ್ಸೋದಕ್ಕೆ ಅದನ್ನು ಮಾಡ್ತಾನೆ. ನೀನು ಚೆನ್ನಾಗಿದ್ದಾಗೆಲ್ಲ ಬಂದ್ರಲ್ಲಪ್ಪ, ಅಣ್ಣ, ತಮ್ಮ, ತಂಗಿ, ಅಕ್ಕ, ನೆಂಟರುಗಳು ಎಲ್ಲ ಬಂದರು ಅಂತ. ಇವತ್ತು ನಿನಗೆ ಕಷ್ಟದಲ್ಲಿದೆಯಾ, ನಿನ್ನ ಹತ್ರ ಏನೂ ಇಲ್ಲ, ಖಾಲಿ ಕೈಯಲ್ಲಿದೆಯಾ, ಇವತ್ತು ಯಾರು ಬರ್ತಾರೆ ನೋಡೋಣ ಅಂತ ಹೇಳ್ಬಿಟ್ಟು ತೋರ್ಸೋದಕ್ಕೆ ಆ ಟೈಮ್ನ ಕೊಡ್ತಾನೆ ದೇವರು ಆಲ್ಮೋಸ್ಟಾಗಿ. ನೀವೇನಾದರೂ ಆ ಕಷ್ಟದಲ್ಲಿದ್ದಾಗ ಯಾರು ಸಹಾಯ ಮಾಡ್ತಾರೆ, ಕಷ್ಟದಲ್ಲಿದ್ದಾಗ ಯಾರು ನಿನಗೆ ಆಗ್ತಾರಲ್ಲ, ಅವ್ರನ್ನ ಜೀವನ ಪರ್ಯಂತ ಮರಿಬೇಡ, ಅಷ್ಟೇ ಹೇಳೋದು. ಬಟ್ ನಿನಗೆ ಕಷ್ಟ ಬಂದಾಗ ಯಾರು ನಿನ್ನ ದೂರ ತಳ್ಬಿಟ್ಟು ಮಾತೇ ಆಡ್ಸಲ್ಲ, ಅಥವಾ ಇನ್ನೊಂದು ಏನು ಮಾಡಿರ್ತಾರೆ, ನಿನ್ನ ಕಾಣ್ದಂಗೆ ಓಡಾಡ್ತಿರ್ತಾರಲ್ಲ, ಅವ್ರನ್ನ ನಿನ್ನ ಜೀವನ ಇರೋವ್ರಿಗೂ ಹತ್ರಕ್ಕೆ ಸೇರಿಸ್ಬೇಡ ಅಂತ ಹೇಳ್ಬಿಟ್ಟು ದೇವರು ನಿಮಗೊಂದು ಕಂಪ್ಲೀಟಾಗಿ ಕ್ಲಿಯರ್ ಪಿಕ್ಚರ್ ಕೊಟ್ಬಿಟ್ಟಿರ್ತಾರೆ ಆಲ್ಮೋಸ್ಟ್. ನೀವು ಅದ್ರ ಪ್ರಕಾರನೇ ಹೋದರೆ ಜೀವನದಲ್ಲಿ ನಿಜವಾಗ್ಲೂ ಉದಾರಾಗ್ತದೆ. ಬಟ್ ನೀವೇನಾದರೂ ದೇವರ ಆಪ್ಷನ್ ಕೊಟ್ಟಿರ್ತಾನೆ, ಈ ಥರದ್ದು ಸೇರಿಸ್ಬಿಡೋರು, ನಿನ್ನ ಕಷ್ಟದಲ್ಲಿ ಆಗಿಲ್ಲ ಅವರು ಅಂತ, ಆಮೇಲೆ ಚೆನ್ನಾಗಿರ್ತೀಯ, ಮತ್ತೆ ಬರ್ತಾರೆ ಅವರು. ಅವತ್ತು ದೂರ ಆದರೂ ಕಾರಣಗಳ್ನ ಹೇಳ್ಕೊಂಡು, ನಾಟಕಗಳ್ನ ಮಾಡ್ಕೊಂಡು, ನವರಂಗಿ ಆಟಗಳ್ನ ಆಡ್ಕೊಂಡು ರಿಟರ್ನ್ ಬರ್ತಾರೆ. ಆ ರಿಟರ್ನ್ ಬರೋ ಟೈಮಲ್ಲಿ ನಿಂದು ಎಡಗಾಲ ಇರುತ್ತಲ್ಲ, ಎಡಗಾಲಾಗ ಹೊದ್ಬಿಟ್ಟು ಹೊಳ್ಬಿಡು. ಏನು ಅವತ್ತಿಗೆ ಬೇಜಾರಾಗ್ತಾರೆ ಅವರು, ಮತ್ತೆ ನಿನ್ನ ಜೀವನದಾಗ ಬರೋಲ್ಲ, ಅವ್ರು ಬರೋದೇ ಬೇಡ ಅಂಥವ್ರಿಂದ ಏನೂ ಹೋಗ್ಬೇಕಾಗಿಲ್ಲಲ್ವಾ. ಬಟ್ ದೇವರು ಮಾತ್ರ ಕರೆಕ್ಟಾಗಿ ತೋರಿಸಿದಾನೆ, ಕೊಡಿ ಕ್ಲಿಯರ್ ಪಿಕ್ಚರ್ ಇಟ್ಟಿರ್ತಾರೆ, ಕ್ಲಿಯರಾಗಿ ಹೇಳ್ತಾನೆ. ಇನ್ನೋರು ಇವರು ಒಂದು ಕಷ್ಟಕ್ಕಾದ ಇವ್ರನ್ನ ಜೀವನ ಪರ್ಯಂತ ಅವ್ರೇನೋ ಕೆಟ್ಟದ್ದು ಮಾಡಿದ್ರು ಕೂಡ ಅವ್ರನ್ನ ನೆನೆಸ್ಕೋಬೇಕಂತ ಆ ಸಮಯದಲ್ಲಿ, ನೀನು ಚೆನ್ನಾಗಿರೋ ಸಮಯದಲ್ಲಿ. ಅದೇ ನೀನು ಕೆಟ್ಟ ಸಮಯದಲ್ಲಿ ಕೆಟ್ಟದ್ದು ಮಾಡಿರ್ತಾರಲ್ಲ, ಅವ್ರು ನಿನ್ನಿಂದ ದೂರ ಇರ್ತಾರಲ್ಲ, ಅವರಿಂದ ನೀನು ದೂರ ಇದ್ಬಿಡುವರು, ಏನೂ ಪ್ರಾಬ್ಲಮ್ ಆಗೋಲ್ಲ. ಲೈಫ್ ಅನ್ನೋದೇ ಹಂಗೆ ತಿರುಗ್ತಾ ಇರುತ್ತೆ. ಇವತ್ತು ಮೇಲಿದ್ದಾನೆ ನಾಳೆ ಕೆಳಗೆ ಬರ್ತಾನೆ, ಕೆಳಗಡೆ ಇದ್ದಾನೆ ಮೇಟ್ ಬರ್ತಾನೆ. ಸೊ ನೀನು ಹಿಂಗೆ ಇರಬೇಕು ಅಂದರೆ ಆಗಲ್ಲ. ಎಂಥ ಕೋಟ್ಯಾಧಿಪತಿಗೂ ಏನಾರ ಒಂದು ಕಷ್ಟ ಇರುತ್ತೆ. ಎಕ್ಸಾಂಪಲ್ ತಗೊಳ್ಳಿ, ನಮ್ಮ ಮಲ್ಯನ್ನ ಕೋಟ್ಯಾಧಿಪತಿ, ಅಷ್ಟು ಕೋಟಿ ಇಷ್ಟು ಕೋಟಿ ಎಲ್ಲ ಇತ್ತು, ಅಣ್ಣ ಸಾಲ ಮಾಡ್ಕೊಂಡು ಇರೋಯಣ್ಣ. ಅದೇ ಜೀವನ. ಅವ್ನು ಕಷ್ಟದಲ್ಲಿದ್ದಾಗ ಯಾರು ಸಹಾಯ ಮಾಡಿದ್ದಾರೆ ಅವ್ನು ನೆನೆಸ್ಕೋತಾನೆ ಹೊರ್ತು ಈಗ ಅವನಂಗಂತ ಹೇಳ್ಬಿಟ್ಟು SBI ಬ್ಯಾಂಕ್ ಅವ್ರು ನೆನೆಸ್ಕೊಳಲ್ಲ. SBI ಬ್ಯಾಂಕ್ ಅವ್ರನ್ನ ನೆನೆಸ್ಕೋತಾನೆ, ಯಾಕೆಂದರೆ ಇಂಟ್ರೆಸ್ಟ್ ಪೇ ಮಾಡಬೇಕಲ್ಲ ಅವನು. ಇನ್ನೂ 9,000 ಕೋಟಿ ಏನೋ ಇದೆ, ಆಲ್ರೆಡಿ ಇಂಟ್ರೆಸ್ಟ್ ಎಷ್ಟಾಗಿದೆಯೋ ಗೊತ್ತಿಲ್ಲ. ಈ ಬ್ಯಾಂಕ್ ಅವ್ರದ್ದು ಅದೊಂದು ಪ್ರಾಬ್ಲಮ್ ಗುರು. ಈ ಪಾಪ ನಾವು ಒಂದು ಬೈಕ್ ತೊಗೊಂಡಿರ್ತೀವಿ, ಇಲ್ಲ ಒಂದು ಮೊಬೈಲ್ ತೊಗೊಂಡಿರ್ತೀವಿ, EMI ಕಟ್ಟಿರಲ್ಲ ನಾವು. ಒಂದು EMI 2 EMI ಮಿಸ್ ಆಗಿರುತ್ತೆ. ಪಾಪ ಈ ಯೆಲ್ಲೋ ಬೋರ್ಡ್ ಕಾರ್ಗಳು ತೊಗೊಂಡಿರ್ತಾರೆ, ಯೆಲ್ಲೋ ಬೋರ್ಡ್ ಕಾರ್ ತೊಗೊಂಡು 1-2 EMI ಮಿಸ್ ಆಗ್ತವೆ. ಯಾಕೆಂದರೆ ಬಿಸ್ನೆಸ್ ಅನ್ನೋದು ಯಾವಾಗಲೂ ಹಿಂಗೆ ಹೋಗಲ್ವಲ್ಲ, ಸ್ವಲ್ಪ ಚೇಂಜಸ್ ಆಗುತ್ತೆ. ಆವಾಗ ಈ ವಸೂಲಿಗೆ ಅಂತ ಕೆಲವು ಟೀಮ್ ಇಟ್ಟಿರ್ತಾರೆ ಅವರು, ವಸೂಲಿ ಟೀಮ್. ಈ ವಸೂಲಿ ಟೀಮು ಏನು ಮಾಡ್ತಾರೆ ಅಂದರೆ ರಿಕವರಿ ಟೀಮ್ ಅಂತ ಕರೀತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ, ನೀನು ಏನಾದರೂ ಸಿಗ್ನಲಲ್ಲಿ ಹೋದಾಗ ನಿನ್ನ ಗಾಡಿ ನಂಬರ್ ಹೊಡಿತಾರೆ, ಅಲ್ಲಿ ಏನಾರ EMI ಪೆಂಡಿಂಗ್ ಇತ್ತಾ ಹೋಗ್ಬಿಟ್ಟು ಸೈಡಿಗೆ ಹಾಕ್ಸೋದು, EMI ಪೇ ಮಾಡಿಲ್ಲ ನೀನು ಗಾಡಿ ಸೀಸ್ ಮಾಡೋದು. ಅಥವಾ ಮೊಬೈಲ್ನಲ್ಲೇ ಇದ್ದರೆ, ಮೊಬೈಲ್ ಏನಾರ ನೀನು ತೊಗೊಂಡ್ಬಿಟ್ಟಿದ್ರೆ ಬಜಾಜ್ ಫಿನಾನ್ಸ್ ಅವ್ರು, ನಾನು ಹೇಳ್ತಾ ಇದ್ದೀನಿ, ಒಂದು ಈ ಫೈನಾನ್ಸ್ ಅವ್ರ ಹೆಸರು ಬಜಾಜ್ ಫಿನ್ಸರು ಅಂತ ಏನು ಬರುತ್ತೆ, ಅವ್ರ ಹತ್ರ ನೀನು ತೊಗೊಂಬಿಟ್ಟು ನೀನು ಏನಾರ ಕಟ್ಟಲಿಲ್ಲ ಅಂದರೆ ಮನೆಯದು ಬಾಟ್ಲಿಗೆ ಬರ್ತಾರೆ ಅವರು. ಮೊಬೈಲ್ EMI ಕಟ್ಟಿಲ್ಲ, ಬೈಕ್ EMI ಕಟ್ಟಿಲ್ಲ, ಕಾರ್ EMI ಕಟ್ಟಿಲ್ಲ ಅಂತ ಹೇಳ್ಬೇಕು. ಅದನ್ನೇ ಹೇಳ್ತಾ ಇರೋದು. ಈ ಮಲ್ಯಗೇನಾದರೂ ಇವರು ಬಜಾಜ್ ಫಿನ್ಸರ್ ಅವ್ರು ಏನಾದ್ರು 9,000 ಕೋಟಿ 10,000 ಕೋಟಿ ಸಾಲ ಕೊಟ್ಟಿದ್ರೆ, ನಿಜವಾಗ್ಲೂ ಗುರು ಅವ್ರು ಕೂಡ ಕಾಟಕ್ಕೆ ಮಲ್ಯ ವಾಪಸ್ ದುಡ್ಡು ಕೊಟ್ಟು ಬಡ್ಡಿ ಸಮೇತ, ಚಕ್ರ ಬಡ್ಡಿ ಸಮೇತ ತೀರಿಸ್ಬಿಟ್ಟು ಹೋಗೋಣ ಅನಿಸುತ್ತೆ. ಬಟ್ SBI ಅವರು ಯಾಕೆ ಅವರಿಗೆ ಅಷ್ಟೊಂದು ಇಲ್ಲ ಅನಿಸುತ್ತೆ. ಮೋಸ್ಟ್ಲಿ ಅದು ಒಂದು ಕೆಲಸ ಮಾಡ್ಬೋದು, ಬಜಾಜ್ ಫಿನ್ಸರ್ವಲ್ಲಿ ಏನು ಈ ವಸೂಲಿ ಟೀಮ್ ಇದೆ ಅಥವಾ ರಿಕವರಿ ಟೀಮ್ ಏನಿದೆ, ಅವ್ರನ್ನ ಹೈರ್ ಮಾಡ್ಬಿಡಿ SBI ಅವರು. ಅವ್ರನ್ನ ಬಿಟ್ಬಿಡಿ, ಮಲ್ಲಿನ ಹತ್ರ ಈಗ ಹೆಂಗಾರ ಮಾಡಿ ನೀವು ಸಾಲ ವಸೂಲಿ ಮಾಡು ಅಂತ. ಅವ್ರು ನಿಜ ಹೇಳ್ತಾ ಇದ್ದೀನಿ ಗುರು, ವಸೂಲಿ ಮಾಡಿಕೊಡ್ತಾರೆ ಗುರು ಒಂದು ಜೊತೆ. ಅವ್ನಿಗೆ ಮಾತೇ ಕೇಳೋಕ್ಕಲ್ಲ. ಮಲ್ಲಿಗೆ ಏನಾರ ಕನ್ನಡ ಬಂದರೆ ಅವ್ರು ಮಾತಾಡೋ ಮಾತಿಗೆ, ಅವ್ರು ಆಡೋ ಪದಗಳಿಗೆ
ಮೂಲ್ಯ ವಾಪಸ್ ತಗೊಂಬಂದು ದುಡ್ಡು ಕೊಟ್ಬಿಟ್ಟು ಹೋಗ್ಬಿಡ್ತಾನೆ. ಬಟ್ ಬಡವ್ರ ಮುಂದೆ ತೋರಿಸೋ ದರ್ಪ ಇವ್ರು ಏನಿದೆ, ಇವರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅವ್ನು ಇಲ್ಲಿ ವಿಜಯ್ ಮಲ್ಯನ ಹತ್ರ ಹೋಗ್ಬಿಟ್ಟು ಹಂಗೆ ಕೇಳೋಕ್ಕಾಗುತ್ತಾ ಇವರು? 9,000 EMI ಈಗ 9 ಸತಿ ಬರ್ತೀರಾ, 9,000 ಕೋಟಿ ಕೊಡಬೇಕು. ಜನಗಳ ದುಡ್ಡು ಅದು, ಏನು ನಿಮ್ಮ ಅಪ್ಪ ಮನೆಗೆ ತಂದು ಇಟ್ಟಿರಲ್ಲ, ಅಲ್ಲಿ ಸರ್ಕಾರ ದುಡ್ಡು ಅಲ್ಲ ಅದು, ಜನಗಳ ದುಡ್ಡು. ಜನಗಳು ಇಟ್ಟಿರೋರು ಠೇವಣಿ, ಎಷ್ಟೋ ಜನ ಜನಗಳು ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಟಿರೋ ದುಡ್ಡು ಅದು. ಸೊ ಅದನ್ನು ತಗೊಂಡು ಹೋಗ್ಬಿಟ್ಟು ಅವನಿಗೆ ಸಾಲ ಕೊಟ್ಬಿಟ್ಟು ಅವ್ನು ಹಿಂದೆ ಓಡಾಡ್ತಾ ಇದ್ದೀರವ. ಅವ್ನು ಕೊಡಲಿ ಕೇಸು ಅದು ಯಾವುದೋ ಒಂದು ಎರಡು ರಿಕವರಿ ಮಾಡ್ಕೊಂಡ್ರಿ, ಅದು ಯಾವುದಕ್ಕೂ ಬರೋಲ್ಲ ಅಂತ ಎರಡು. ಟೋಟಲ್ ಮಾಡಿರೋ 500 ಕೋಟಿ 1,000 ಕೋಟಿಗೆ ಹೋಗಲ್ಲ, ಹರಾಜ್ಗೂ ಹೋಗುತ್ತೆ, ಯಾರೂ ತೊಗೊಳ್ಳಿವಂಥದ್ದು ಹರಾಜಲ್ಲಿ. ಅದು ಮಲ್ಯನ ಗೊತ್ತು. ಇವಾಗ ನಾವು ತುಮಕೂರನ್ನ ಪಾಸ್ ಮಾಡ್ತಾ ಇದ್ದೀವಿ. ಯಾಕೆಂತಂದರೆ ನಾನು ಇಲ್ಲೂ ಈ ರೂಟಲ್ಲೂ ಹೋಗ್ಬೋದು, ಬಟ್ ಆ ರೂಟಲ್ಲಿ ಏನಪ್ಪ ಪ್ರಾಬ್ಲಮ್ ಅಂದರೆ, ಈಗ ರೋಡ್ ಚೆನ್ನಾಗಿರ್ಬೋದು, ಬಟ್ ನಾನು ನೋಡಿಲ್ಲ. ಬಟ್ ನನಗೆ ಈ ರೂಟು ಒಂಥರ ಚಂದ, ಯಾಕೆಂದರೆ ಇಲ್ಲಿಂದ ಶಿರಾ ಒಂದು 50-55 ಕಿಲೋಮೀಟರ್ ಆಗುತ್ತೆ. ಸೊ ಶಿರಾ 1 ಅವರ್ ಅಂತ ಇಟ್ಕೊಂಡ್ರೆ ಅಲ್ಲಿಂದ ಮತ್ತೆ 1 ಅವರು. ಸೊ ಅಪ್ರಾಕ್ಸಿಮೇಟ್ಲಿ ಒಂದು 9 ಗಂಟೆ 9 ಒಳಗಡೆ ನಾನು ರೀಚ್ ಆಗ್ಬೋದು. ಆ ರೀಸನಿಗೆ ನಾನು ಏನು ಮಾಡ್ತಾಯಿದ್ದೀನಿ, ಈ ರೋಡ್ನ ತೊಗೋತಾ ಇದ್ದೀನಿ. ಶಿರಾ ಇದು ಹೈವೇ ಆಗಿರೋದ್ರಿಂದ ಅಷ್ಟೊಂದು ಟ್ರಾಫಿಕ್ ಎಲ್ಲ ಏನಿರೋದಿಲ್ಲ, ನಾರ್ಮಲ್ ಆಗುತ್ತೆ. ಹಾಗಾಗಿ ನಾನು ಇದೇ ರೋಡ್ ತೊಗೋತೀನಿ. ಅಲ್ಲಿ ಸಿಟಿ ಒಳಗಡೆ ಹೋಗೋದ್ರಿಂದ ಗುಬ್ಬಿ ಇರ್ಬೋದು, ನಿಟ್ಟೂರು ಇರ್ಬೋದು, ತುಮಕೂರು ಸಿಟಿ ಇರ್ಬೋದು, ಅಲ್ಲೆಲ್ಲ ಸಿಟಿಗಳು ಬರೋದ್ರಿಂದ ಅಲ್ಲೆಲ್ಲ ಸ್ವಲ್ಪ ಟ್ರಾಫಿಕ್ ಪ್ರಾಬ್ಲಮ್ ಆಗ್ಬೋದು ನಮಗೆ. ಸೊ ಅಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು ಅರ್ಧ ಗಂಟೆ ಟೈಮ್ ಉಳಿಸ್ತೀನಿ ನಾನು ಹೇಳ್ಬೇಕು.